ಈ ವಿಡಿಯೋನ ಪ್ರತಿಯೊಬ್ಬ ಗಂಡಸರು ನೋಡ್ಲೇಬೇಕಾಗುತ್ತೆ. ಒಂದು ಹುಡುಗಿನ 3 ಜನ ಹುಡುಗರು ಕಿಡ್ನಾಪ್ ಮಾಡ್ತಾರೆ. ಆ 3 ಜನ ಕಿಡ್ನಾಪ್ ಮಾಡಿರೋದನ್ನ ಒಂದು ಚಿಕ್ಕ ಹುಡುಗಿ ನೋಡಿರುತ್ತೆ. ಅವರನ್ನೇ ಹಿಂಬಾಲಿಸಿ ಹೋಗುತ್ತೆ. ಅವ್ರು 3 ಜನನು ಸೇರಿ ಒಂದು ಹಳೆ ಗೋಡೌನ್ಗೆ ಆ ಹುಡುಗಿನ ಎತ್ತಾಕೊಂಡು ಹೋಗ್ತಾರೆ. ಅಲ್ಲಿ 3 ಜನನು ಸೇರಿ ಆ ಹುಡುಗಿನ ಬಲಾತ್ಕಾರ ಮಾಡಕ್ ನೋಡ್ತಾರೆ. ಅದೇ ಸಮಯಕ್ಕೆ ಈ ಹುಡುಗಿ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋಗಿ ಅಂಕಲ್ ಅಕ್ಕನಿಗೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಅವನು ಅಲ್ಲಿರೋನು ಒಬ್ನು ಬಂದು ಕೋಪದಿಂದ ಬಂದು ಆ ಹುಡುಗಿಗೆ ಹೊಡೆಯಕ್ ನೋಡ್ತಾನೆ. ಹೋಗ್ತೀಯೋ ಇಲ್ಲ ಹೊಡೆದು ಸಾಕಲ ನಿನ್ನ ಅಂತ ಕೋಪದಿಂದ ಗದರ್ಸ್ತಾನೆ. ಆದ್ರೂ ಆ ಹುಡುಗಿ ಅಲ್ಲಿಂದ ಕದ್ದೋದೇ ಇಲ್ಲ. ಅಲ್ಲಿರೋ ಧಾವಣೆಯನ್ನ ತಂದು ಆ ಹುಡುಗಿ ಪಕ್ಕದಲ್ಲಿ ಇಡುತ್ತೆ. ಮತ್ತೆ ಆ ಹುಡುಗ ಬಂದು ಏನ್ ನಿಂದ ಕತೆ ಹೋಗ್ತೀಯೋ ಇಲ್ಲೋ ಅಂತ ಮತ್ತೆ ಬಂದು ಕೇಳ್ತಾನೆ. ಆದ್ರೆ ಆ ಹುಡುಗಿ ಹೇಳ್ತಾಳೆ, ಅಂಕಲ್ ಆ ಹುಡುಗಿ ತುಂಬಾನೇ ಅಳ್ತಾ ಇದ್ದಾಳೆ ಅಂಕಲ್, ಪ್ಲೀಸ್ ಅಂಕಲ್ ಆ ಹುಡುಗಿನ ಬಿಟ್ಟು ಬಿಡಿ. ನೀವು ನನ್ನ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಿ. ಆ ಅಕ್ಕ ಏನ್ ಮಾಡ್ತಾ ಇದ್ರು ನನಗೂನು ಅದೇ ಮಾಡಿ ಅಂಕಲ್. ನನ್ ಕಿರ್ಚೋದಿಲ್ಲ ಅಳೋದಿಲ್ಲ, ಅವಳನ್ನ ಮಾತ್ರ ಬಿಟ್ಟು ಬಿಡಿ ಅಂಕಲ್ ಅಂತ ಕೇಳ್ತಾಳೆ. ಅಕ್ಕನಿಗೆ ಏನ್ ಮಾಡ್ತಾ ಇದ್ರ ನನಗೂ ಅದೇ ಮಾಡಿ ಅಂತ ಅಷ್ಟೇನ ಬಿಚ್ಚಕ್ ನೋಡ್ತಾಳೆ. ಮಾಡಿ ಅಂಕಲ್ ಅಂತ. ಆವಾಗ ಅವನ ಮನಸ್ಸಲ್ಲಿ ಏನೋ ತರ ಚುಚ್ಚಿದಂಗ ಆಗುತ್ತೆ. ಅವನ ಒಳಗೊಳಗೇನೆ ಫೀಲಿಂಗ್ ಆಗ್ತಾ ಇರುತ್ತೆ. ಒಳಗೊಳಗೇನೆ ದುಃಖನ ಆಗ್ತಿರ್ತಾರೆ. ಕಣ್ಣಲ್ಲಿ ಹಾಗೆ ನೀರು ಬಂದು 3 ಜನನು ಅವರಿಬ್ಬರಿಗೂ ಸಾರಿ ಕೇಳಿ ಹೋಗ್ಬಿಡ್ತಾರೆ. ಇದು ಒಂದು ತೆಲುಗು ಶಾರ್ಟ್ ಮೂವಿ ಆಗಿದೆ. ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ಅದನ್ನ ನೋಡಿದ್ರೆ ಎಂತೊಬ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಇದ್ರಲಿಂದ ಬದಲಾಗಬೇಕಾಗಿರೋದು ಏನಂದ್ರೆ ನಾವು ಮತ್ತು ನಮ್ಮ ಜನರೇಷನ್. ಅಣ್ಣ ನಮ್ಮನ್ನ ಭೂಮಿಗೆ ಬರ ಮಾಡಿದ ಹೆಬ್ಬಾಗಿಲ್ಲದು, ಪೂಜಿಸಬೇಕು ಅದನ್ನ. ಬೇರೆ ದೇಶದಲ್ಲಿ ಅದಕ್ಕೆ ದಿನನಿತ್ಯನೂ ಪೂಜೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಅದನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಕಾಮ ಕ್ರೋಧ ಮದ ಮಾತ್ಸರ್ಯದಿಂದ ತುಂಬಿದ ಈ ದೇಹ ಏನಿದೆ ಇದರಲ್ಲಿ? ಏನಿದೆ? ಇದು ಒಂದು ಅಸ್ಥಿ ಪಂಜರಕ್ಕೆ ಮಾಂಸ ಕಾವಲು, ಮಾಂಸಕ್ಕೆ ನರನಾಡಿಗಳು ಕಾವಲು, ನರನಾಡಿಗಳಿಗೆ ಈ ಚರ್ಮ ಕಾವಲು, ಈ ಚರ್ಮಕ್ಕೆ ಈ ಬಟ್ಟೆ ಕಾವಲು. ಹೆಣ್ಣಿಗಾಗಲಿ ಗಂಡಿಗಾಗಲಿ ನಂದೊಂದು ಮಾತಿದೆ, ನಮ್ಮ ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯನ ಯಾವತ್ತೂ ಮಾರ್ಕೋಬೇಡಿ ಪ್ಲೀಸ್. ಯಾಕೆಂದರೆ ಒಂದು ಲೈಕ್ಗೋಸ್ಕರ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಇದರಿಂದ ಚಿಕ್ಕ ಮಕ್ಕಳ ಮೇಲೆಲ್ಲ ರೇಪ್ಗಳಾಗ್ಬೋದು. ಪ್ಲೀಸ್